ಕನ್ನಡ ಮಾತಾಡಿ ಅಂತ ಹೇಳಿದ್ದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಾಠಿ ಪುಂಡರ ವಿರುದ್ಧ ಹೆಚ್ಚಾಗ್ತಾ ಇದೆ ಆಕ್ರೋಶ. ಬೆಂಗಳೂರಿನಿಂದ ಬೆಳಗಾವಿಗೆ ಚಲೋ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ. ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಕರೆ ನೀಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಈ ಕರೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಚಲೋ ಅಂತ ಹೇಳಿದ್ದಾರೆ. ಮಂಗಳವಾರ ಹಾಗಾದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಫೆಬ್ರವರಿ 25ಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದಾರೆ ನಾರಾಯಣಗೌಡ. ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರಿಗೆ ಬೆಳಗಾವಿಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂಥ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ. ಕನ್ನಡದ ಕೆಚ್ಚೆದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ, ನಮ್ಮ ನಡೆ ಬೆಳಗಾವಿಯ ಕಡೆ. ನನ್ನ ನಾಡಿನ ಕನ್ನಡಿಗನ ಮೇಲೆ, ನನ್ನ ನೆಲದಲ್ಲಿ ಪುಂಡಾಟಿಕೆ ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಂಥ ಗೂಂಡಾಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ, ನಾಳೆನೂ ಮಟ್ಟ ಹಾಕ್ತೀವಿ, ಬಿಡೋದಿಲ್ಲ. ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ. ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡೆಗೆ ಎಲ್ಲ ಕನ್ನಡದ ಕೆಚ್ಚೆದೆಯ ಹುಲಿಗಳು ಬೆಳಗಾವಿ ಕಡೆ ಬನ್ನಿ ಅಂತ ಹೇಳಿ ಕರೆ ಮಾಡ್ತಾ ಇದ್ದೀನಿ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂಥ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಕನ್ನಡ ಮಾತಾಡಿ ಅಂತ ಹೇಳಿದ್ದ ಕಾರಣಕ್ಕಾಗಿ ಬಸ್ಸಿನ ನಿರ್ವಾಹಕನ ಮೇಲೆ, ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಅವಮಾನಕರ ಸಂಗತಿ. ಇದು ನಮ್ಮ ಕನ್ನಡ ನೆಲದಲ್ಲಿದ್ದುಕೊಂಡು ಒಬ್ಬ ಕನ್ನಡಿಗನಿಗೆ ಕನ್ನಡ ಮಾತಾಡು ಅಂತ ಹೇಳಿದ್ದ ಕಾರಣಕ್ಕಾಗಿ ಥಳಿಸಲಾಗುತ್ತೆ. ಆತನ ವಿರುದ್ಧ ಸುಳ್ಳು ದೂರು ದಾಖಲು ಮಾಡಲಾಗುತ್ತೆ. ಜೊತೆಗೆ ಹೀಗೆ ವಯಸ್ಸಾಗಿದೆ ಅನ್ನೋದನ್ನು ನೋಡದೆ ಅಮಾನವೀಯವಾಗಿ ವರ್ತನೆ ಮಾಡೋದಿದೆಯಲ್ಲ, ಇದು ಖಂಡಿತವಾಗೂ ಕೂಡ ಯಾರೂ ಸಹಿಸೋದಿಲ್ಲ. ಅನ್ಯಾಯ ಆಗಿರೋದು ಇಲ್ಲಿ ಕರ್ನಾಟಕಕ್ಕೆ, ಅನ್ಯಾಯ ಆಗಿರೋದು ಕನ್ನಡಿಗನಿಗೆ, ಹಲ್ಲೆ ಮಾಡಿರೋದು ಕನ್ನಡಿಗನ ಮೇಲೆ. ಆದರೆ ಕೊಲ್ಲಾಪುರದಲ್ಲಿ ಕನ್ನಡಿಗರ ಮೇಲೆ ಮತ್ತೆ ದೌರ್ಜನ್ಯ ನಡೀತಾ ಇದೆ. ಕನ್ನಡಿಗರ ವಿರುದ್ಧವೇ ದೌರ್ಜನ್ಯ ನಡೀತಾ ಇದೆ. ಅಲ್ಲಿ ಬಸ್ಗಳು ಹೋಗೋಕ್ಕಾಗಲ್ಲ. ಬಸ್ಗಳನ್ನು ಕೊಲ್ಲಾಪುರದ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕಾಗೋದಿಲ್ಲ. ಬೈಪಾಸಿಂದ ವಾಪಸ್ ಬರ್ತಾ ಇದ್ದಾರೆ. ಅನೇಕ ಜನ ಕನ್ನಡಿಗರು ಬಸ್ ಸ್ಟ್ಯಾಂಡ್ನಲ್ಲಿದ್ದಾರೆ, ವಾಪಸ್ ಬರೋಕ್ಕಾಗ್ತಾ ಇಲ್ಲ. ಇನ್ನು ಕನ್ನಡಿಗರ ಬಸ್ಗಳನ್ನು ಅಥವಾ ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಅಲ್ಲಿ ನಡೀತಾ ಇದೆ. ದೌರ್ಜನ್ಯ ಮಾಡೋದು, ಹಲ್ಲೆ ಮಾಡೋದು, ಬೆದರಿಸೋದು, ಹೆದರಿಸೋದು, ಹೀಗೆ. ಸೊ ಇಂಥ ಹೆದರಿಕೆಗಳಿಗೆ ಬಗ್ಗೋದಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತು ಮಾಡಬೇಕಾಗಿದೆ. ಕನ್ನಡ ನಾಡಿನಲ್ಲಿದ್ದುಕೊಂಡೇ ಕನ್ನಡದ ವಿರುದ್ಧ, ಕನ್ನಡಿಗರ ವಿರುದ್ಧ ಸಮರ ಸಾರುವಂಥ ಇಂಥ ಕಿಡಿಗೇಡಿಗಳು, ಪುಂಡಾಟಿಕೆ ಮೆರೆಯುವಂಥ ಪುಂಡರನ್ನು ಈ ನೆಲದಿಂದಲೇ ಖಾಲಿ ಮಾಡಿಸ್ಬೇಕಾಗಿದೆ. ಸೊ ಹೀಗಾಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಇದರ ಜೊತೆ ಬಹುತೇಕ ಅಲ್ಲಿ ಬೆಳಗಾವಿಯ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದಲೂ ಕೂಡ ಇಲ್ಲಿ 25ಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ.